ಆ ಊರಿಂದ ಆ ಬಾವಿಗೆ ನೀರು ತುಂಬಿಕೊಂಡು ಹೋಗಲಿಕ್ಕೆ ಒಬ್ಬ ಮಹಿಳೆ ಬಂದಿರ್ತಾಳೆ. ಅಲ್ಲಿ ಬಾವಿ ಇರುತ್ತೆ, ಆ ಬಾವಿ ಮಹಿಳೆ ಬಂದಿರ್ತಾಳೆ, ಆ ಊರಿನ ಮಹಿಳೆ ಒಬ್ಬಳು. ಅವಳನ್ನ ಏನು ಮಾಡಿಬಿಡ್ತಾರೆ ಇವರು, ಎದ್ದು ಹೋಗಿ ಆ ಮಹಿಳೆನ ಎತ್ತಿ ಬಾವಿ ಒಳಗೆ ಹೋಗೋದ್ಬಿಡ್ತಾರೆ. ಆ ಹೆಣ್ಮಗಳನ್ನ ಬಾವಿ ಒಳಗೆ ಹೋಗೋದ್ಬಿಡ್ತಾರೆ. ಅವ್ರ ಪವಾಡ ಹೊರಗೆ ಹಾಕ್ಬೇಕಂತ ಹೇಳಿ ನಾಗಲಿಂಗಜ್ಜ ಆ ಹುಡುಗಿನ ಬಾವಿಯಾಗ ಹೋಗಿತಾನೆ ರೀ. ಒಗದ ಅವ ಊರೆಲ್ಲ ಹೋಗಿ ನೋಡೋಳಪ್ಪ ಬಾವ್ಯಾಗ ಹೋಗೋದಾನ ಹುಡುಗಿ ಅಂತೇಳಿ ಮಂದಿ ಕೂಡಿಸ್ತಾರೆ. ಮಂದಿ ಕೂಡಿಸ್ದಾಗ ನೀ ಕಣ್ಣನ್ನು ಎಕ್ಕೋ ನಂದು, ನೀ ಕಣ್ಣನ್ನು ಎಕ್ಕಿದ್ರೆ ನನ್ನ ಕಣ್ಣು ಬರ್ತಾವ ಅಂತಿರ್ತಾರೆ. ಆ ಮಗನ ನೀನು ಕಳ್ಳನಂತ ನಾ ಕಣ್ಣನ್ನು ಎಕ್ಕೋದಿಲ್ಲ, ನಾನು ನಾಯಿ ಚರ್ಮ ಆದ್ರೂ ನೆಕ್ತೀನಿ ನೀನು ಕಳ್ಳಿ ಅಂತಂದರೆ ಯಮದೂತರು ಬರುವ ಮುನ್ಸೂಚನೆ ಅವ್ರಿಗೆ ಗುರುತಾಗ್ತಿತ್ತು. ಹೊಸಳ್ಳಿ ಬೂದಿ ಸ್ವಾಮಿಗಳು ಯಮದೂತರು ನನ್ನ ದೇಹವನ್ನು ಒಯ್ಯಲಿಕ್ಕೆ ಬರ್ತಾರೆ ಅನ್ನೋ ಸುದ್ದಿ ಗೊತ್ತಾದ ತಕ್ಷಣ ತಮ್ಮ ಎಲ್ಲ ಆತ್ಮವನ್ನೆಲ್ಲ ಜೀವವನ್ನೆಲ್ಲ ಈ ಮಸ್ತಿಷ್ಕದವರೆಗೂ ಕೇಂದ್ರೀಕರಿಸಿಕೊಂಡು ಗರಗದ ಮಡಿವಾಳ ಸ್ವಾಮಿಗಳು ಎಲ್ಲಕ್ಕಿಂತ ಹೆಚ್ಚಾಗಿ ಇವರಿಬ್ಬರು ಗೆಳೆಯರು. ಗರಗದ ಮಡಿವಾಳ ಸ್ವಾಮಿಗಳು ಮತ್ತು ನಾಗಲಿಂಗ ಸ್ವಾಮಿಗಳು ಇವರೆಲ್ಲರಿಗಿಂತ ಆತ್ಮೀಯ ಗೆಳೆಯರು. ವಯಸ್ಕರು ಅಥವಾ ಮನಸ್ಕರು? ವಯಸ್ಕರನೂ ಹೌದು, ಆಮೇಲೆ ಒಂದೇ ಸಮಾನ ವಯಸ್ಕರವರು ನಾಗಲಿಂಗ ಸ್ವಾಮಿಗಳು. ಹೆಚ್ಚು ಕಡಿಮೆ ಒಂದೇ ಸಮಯ, ಒಂದೇ ಅವಧಿ ಅವ್ರದ್ದು. ಆಮೇಲೆ ಇಬ್ಬರು ಆತ್ಮೀಯ ಗೆಳೆಯರಿದ್ದಾರೆ ಮಡಿವಾಳ ಸ್ವಾಮಿಗಳವರು. ಮಡಿವಾಳ ಸ್ವಾಮಿಗಳನ್ನು ಜಗತ್ತಿಗೆ ಪರಿಚಯ ಮಾಡಿಸಿದವರೇ ನಾಗಲಿಂಗ ಸ್ವಾಮಿಗಳು. ಗರಗದ ಹತ್ತಿರ ಬರ್ತಾರೆ, ಗರಗದ ಊರು. ಅಲ್ಲಿ ಬಂದು ಆ ಹಳ್ಳದ ದಂಡೆಗೆ ಒಂದು ಆಶ್ರಮ ಮಾಡ್ಕೊಂಡು ಉಳಿತಾರೆ. ಯಾರು? ಗರಗದ ಮಡಿವಾಳ ಸ್ವಾಮಿ. ಆ ಊರಿನ ಹೆಸರೇ ಅವ್ರಿಗೆ ಬರ್ತದೆ, ಗರಗದ ಮಡಿವಾಳೇಶ್ವರ. ಅವ್ರು ಬಂದು ಅಲ್ಲಿ ನೆಲೆಸಿದ್ದಕ್ಕೆ, ಆ ಊರಲ್ಲಿ ನೆಲೆಸಿರ್ತಾರಲ್ಲ ಅದಕ್ಕೆ ಆ ಗರಗದ ಮಡಿವಾಳ ಸ್ವಾಮಿಗಳು ಅಂತ ಊರ ಹೆಸರು ಜೊತೆಗೆ ಸೇರ್ಕೊಳ್ಳುತ್ತೆ. ಅವಾಗ ಅವ್ರು ಬಂದು ಅಲ್ಲಿ ನೆಲೆಸಿದಾಗ ನಾಗಲಿಂಗ ಸ್ವಾಮಿಗಳು ಒಮ್ಮೆ ಅವರ ಭೇಟಿಗಾಗಿ ಹೋಗ್ತಾರೆ. ಎಲ್ಲಿ? ಗರಗಕ್ಕೆ ಹೋದಾಗ ಒಂದು ಆಶ್ರಮದೆಲ್ಲ ಇರುತ್ತೆ. ಆಶ್ರಮ ಪಕ್ಕದಲ್ಲಿ ಒಂದು ಬಾವಿ ಇರುತ್ತೆ, ಆ ಬಾವಿ ಅದೆಲ್ಲ ಇರುತ್ತೆ. ವಿಶಾಲ ಪ್ರದೇಶ, ಊರ ಪಕ್ಕ ಇರುತ್ತೆ. ಊರಿಂದ 1 ಕಿಲೋಮೀಟರ್ ದೂರದಲ್ಲಿ ಆಶ್ರಮ ಇರುತ್ತೆ. ಹೀಗಿದ್ದಾಗ ನಾಗಲಿಂಗ ಸ್ವಾಮಿಗಳು ಬಂದು ಆ ಆಶ್ರಮದ ಹೊರಗಡೆ ಒಂದು ಕಟ್ಟಿ ಇರುತ್ತೆ, ಆ ಕಟ್ಟಿಯಲ್ಲಿ ಕುತ್ಕೊಳ್ತಾರೆ. ಕುತ್ಕೊಂಡ ತಕ್ಷಣ ಅವಾಗ ಅಲ್ಲಿ ಅವರ ಶಿಷ್ಯನಾಗಿ ಒಬ್ಬ ಗಂಟ್ಯಪ್ಪ ಅಂತ ಇದ್ದ, ಅವನ ಹೆಸರು ಗಂಟ್ಯಪ್ಪ ಅಂತ. ಆ ಶಿಷ್ಯ ಹೊರಗೆ ಬರ್ತಾನೆ, ನಿಮ್ಮ ಗುರು ಎಲ್ಲಿದ್ದಾನೋ ಅಂತ ಕೇಳ್ತಾನೆ. ಇಲ್ಲ, ಒಳಗಡೆ ಕೂತ್ಕೊಂಡಿದ್ದಾರೆ ಅವರನ್ನ ಮಡಿವಾಳ ಸ್ವಾಮಿಗಳು. ಮತ್ತು ಹಿಂಗೆ ನಾವು ನಾಗಲಿಂಗ ಸ್ವಾಮಿಗಳ ತಾಳ್ಗುಂದಿಂದ ಬಂದೇವಿ, ನಮ್ಮನ್ನು ಬರಮಾಡ್ಕೊಳಕ್ಕೆ ಕರಿಯವ್ರನ್ನ ನಿಮ್ಮ ಗುರುವನ್ನ ಅಂತ. ಅವಾಗ ಹೋಗಿ ಆ ಶಿಷ್ಯ ಅವ್ರು ಹೇಳ್ತಾರೆ ಗರಗದ ಮಡಿವಾಳ ಸ್ವಾಮಿಗಳಿಗೆ, ಹಿಂಗೆ ನಾಗಲಿಂಗ ಸ್ವಾಮಿಗಳು ಅಂತ ಬಂದಿದ್ದಾರೆ, ಅವರು ನಿಮ್ಮನ್ನ ಬರಮಾಡ್ಕೊಳಕ್ಕೆ ಸ್ವಾಗತ ಮಾಡ್ಕೊಳಕ್ಕೆ ಬರಬೇಕು ಅಂತ ಕೇಳ್ತಾ ಇದ್ದಾರೆ. ಇದು ಮಠ ನನ್ನದೂ ಅಲ್ಲ, ಅವನಿಗೂ ಮಠ ಇದು. ನನ್ನದಂತ ನಾನೇನೋ ಇದನ್ನ ಇಟ್ಕೊಂಡಿಲ್ಲ. ಈ ಮಠಕ್ಕೆ ಅವನು ನಾ ಹೇಗೆ ಅವನು ಹಾಗೆ. ಇಲ್ಲಿ ವಿಶೇಷವಾಗಿ ಅವನು ಕರ್ಕೊಂಡು ಹೋಗೋ ನಾನು ಇಲ್ಲಿ ಬರಬೇಕನ್ನೋದೇನಿಲ್ಲ. ಏನು ಈ ಮಠಕ್ಕೆ ಅವನು ಏನು ಯಾವುದೇ ಇದು ಇಲ್ಲದೆ, ಸ್ವಾಗತ ಇಲ್ಲದೆ ಅವನು ಬರ್ಬೋದು ಇಲ್ಲಿ. ಅವನಿಗೆ ಹಾಗೆ ಬಾ ಅಂತ ಹೇಳು ಅಂತ ಹೇಳಿ ಕಳಿಸ್ತಾರೆ. ಯಾರು? ಮಡಿವಾಳ ಸ್ವಾಮಿಗಳು. ಅವಾಗ ನಾಗಲಿಂಗ ಸ್ವಾಮಿಗಳಿಗೆ ಹೋಗಿ ಆ ಶಿಷ್ಯ ಗಂಟೆಪ್ಪ ಹೇಳ್ತಾನೆ. ಹೇಳಿದ ತಕ್ಷಣ ಅವಾಗ ಅವ್ರು ಬರೋದಿಲ್ಲ, ಇವ್ರು ಒಳಗಡೆ ಹೋಗೋದಿಲ್ಲ ಕರೀಲ. ಅವಾಗ ನಾನು ನಿನ್ನ ಹೆಂಗೆ ಹೊರ ಕರಿಬೇಕು ಗೊತ್ತು ಅಂತಂತಂದು ನಾಗಲಿಂಗ ಸ್ವಾಮಿ ಆ ಊರಿಂದ ಆ ಬಾವಿಗೆ ನೀರು ತುಂಬಿಕೊಂಡು ಹೋಗಲಿಕ್ಕೆ ಒಬ್ಬ ಮಹಿಳೆ ಬಂದಿರ್ತಾಳೆ. ಅಲ್ಲಿ ಬಾವಿ ಇರುತ್ತೆ, ಆ ಬಾವಿ ಮಹಿಳೆ ಬಂದಿರ್ತಾಳೆ, ಆ ಊರಿನ ಮಹಿಳೆ ಒಬ್ಬಳು. ಅವಳನ್ನ ಏನು ಮಾಡಿಬಿಡ್ತಾರೆ ಇವರು, ಎದ್ದು ಹೋಗಿ ಆ ಮಹಿಳೆನ ಎತ್ತಿ ಬಾವಿ ಒಳಗೆ ಹೋಗೋದ್ಬಿಡ್ತಾರೆ. ಆ ಹೆಣ್ಮಗಳನ್ನ ಬಾವಿ ಒಳಗೆ ಹೋಗೋದ್ಬಿಡ್ತಾರೆ ನಾಗಲಿಂಗ ಸ್ವಾಮಿಗಳು. ಒಗದು ತಾವೇ ಊರೊಳಗೆ ಹೋಗಿ ಡಂಗ್ರ ಹೊಡ್ಕೊಂಡು ಬರ್ತಾರೆ. ಸೊ ಆತ್ಮೀಯ ವೀಕ್ಷಕರೇ, ನಾನೀಗ ಗರಗದ ಶ್ರೀ ಮಡಿವಾಳೇಶ್ವರ ಸ್ವಾಮಿಗಳ ಗದ್ದುಗೆ ಅಥವಾ ಗುಡಿಗೆ ಬಂದಿದ್ದೇನೆ. ಸೊ ಇದೇ ಸ್ಥಳದಲ್ಲಿ ನವಲಗುಂದದ ಪವಾಡ ಪುರುಷರಾದಂಥ ಶ್ರೀ ನಾಗಲಿಂಗ ಅಜ್ಜರವರು ಇಲ್ಲಿಗೆ ಬಂದು ಈ ಸ್ಥಳದ ಪವಾಡ ಪುರುಷರಾದಂಥ ಶ್ರೀ ಗುರು ಮಡಿವಾಳೇಶ್ವರರ ಪವಾಡಗಳನ್ನು ಜಗತ್ತಿಗೆ ಪರಿಚಯಿಸಿರ್ತಾರೆ. ಸೊ ಒಮ್ಮೆ ಈ ಊರಿನ ಮಹಿಳೆ ಇಲ್ಲಿರುವ ಬಾವಿಗೆ ಬಂದಿರ್ತಾಳೆ ನೀರಿಗಾಗಿ. ಸೊ ಆ ಬಾವಿಯಲ್ಲಿ ನೀರನ್ನು ತೆಗಿಬೇಕಾದ್ರೆ ನಾಗಲಿಂಗ ಸ್ವಾಮಿಗಳು ಅವಳನ್ನು ಎತ್ತಿ ಬಾವಿಗೆ ಹಾಕಿರ್ತಾರೆ. ಸೊ ಅದೊಂದು ಘಟನೆ ನಡೆದ ಸ್ಥಳ ಎಲ್ಲಿದೆ, ಆ ಬಾವಿ ಎಲ್ಲಿದೆ, ಈಗ ಆ ಬಾವಿ ಯಾವ ಸ್ಥಿತಿಯಲ್ಲಿದೆ ಎಂಬುದನ್ನು ನೋಡೋಣ. ಹಾಗೆ ಮಡಿವಾಳೇಶ್ವರ ಸ್ವಾಮಿಗಳು ಯಾವ ಗುಡಿಯಲ್ಲಿದ್ದರು, ಎಲ್ಲಿದ್ದರು ಎಂಬುದನ್ನು ಸವಿಸ್ತಾರವಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಲಿದ್ದೇನೆ. ಮಡಿವಾಳ ಸ್ವಾಮಿಗಳು ಇದ್ದಾರಲ್ಲ ಇಲ್ಲಿ ಆಶ್ರಮ ಮಾಡಿಕೊಂಡು, ಅವರು ನಿಮ್ಮ ಊರಿನ ಮಹಿಳೆಯನ್ನು ಬಾವಿ ಒಳಗೆ ಹಾಕಿದ್ದಾರೆ ಅಂತ ತಾವೇ ಡಂಗ್ರ ಹೊಡ್ಕೊಂಡು ಬರ್ತಾರೆ.
ಡಂಗ್ರ ಹೊಡ್ಕೊಂಡೆಲ್ಲ ಬರ್ತಾರೆ, ಊರು ಜನ ಎಲ್ಲ ಬರ್ತಾರೆ. ಮತ್ತು ಆಗಿನ ಸಮಯಕ್ಕೆ ಬ್ರಿಟಿಷ್ ಆಡಳಿತ ಇತ್ತು, ಬ್ರಿಟಿಷ್ ಪೊಲೀಸರು ಬರ್ತಾರೆ. ಪೊಲೀಸರು ಬಂದು ಮತ್ತು ಮಹಿಳೆ ಕೊಂದಿದ್ದಾಳೆ ಅಂತಂತಂದರೆ ಅದನ್ನು ನಿರ್ಧಾರ ಮಾಡೋರು ಬೇಕಲ್ಲ, ಹಾಗಾಗಿ ಪೊಲೀಸರು ಬರ್ತಾರೆ. ಬಂದು ಒಂದು ಚರ್ಚೆ ನಡೆಯುತ್ತೆ. ಚರ್ಚೆ ನಡೆದಾಗ ಜನ ಎಲ್ಲ ಬಂದಿದ್ದಾರೆ, ಹೀಗೆಲ್ಲ ಆಗಿದೆ ಹೀಗೆಲ್ಲ ಆಗಿದೆ ಅಂತಂತಂದು ಶಿಷ್ಯ ಹೋಗಿ ಅವ್ರ ಮನೆಯೊಳಗೆ ಸ್ವಾಮಿಗೆ ಹೋಗಿ ಹೇಳ್ತಾನೆ. ಹೇಳಿದ ತಕ್ಷಣ ಅಲ್ಲಿರುವಂಥ ಜನ ಎಲ್ಲ ಕರೀರಿ ಅವ್ರನ್ನ ಬರ್ರಿ ಅಂತ ಹೇಳಿ ಹೊರಗಡೆ ಅಂತ. ಅವಾಗ ನಾಗಲಿಂಗ ಏನೋ ಮಾಡಿದಲ್ಪ ನೀನು ಅಂತಂದು ನಾಗಲಿಂಗ ಸ್ವಾಮಿಗಳು ಅವ್ರ ಮನೆಯೊಳಗೆ ಸ್ವಾಮಿಗಳು ಹೊರಗಡೆ ಬರ್ತಾರೆ. ಆ ಬಂದಂಥ ಸಂದರ್ಭದಲ್ಲಿ ಯಾರು ಮಳೆಯನ್ನು ಕೊಂದವರು ಅಂತ ಪ್ರಶ್ನೆ ಬರ್ತದೆ. ನಾನೇ ಸ್ವತಃ ನೋಡಿದ್ದೀನಿ, ಆ ಮಡಿವಾಳ ಸ್ವಾಮಿಗಳನ್ನೇ ಎತ್ತಿ ಆ ಹುಡುಗಿನ ಬಾವಿಯೊಳಗೆ ಹೋಗಿದ್ದಾನೆ. ನಾಗಲಿಂಗ ಸ್ವಾಮಿಗಳು ಹೇಳ್ತಾರೆ, ಅವ್ರು ಹೋಗಿ ಅಲ್ಲಿ ಕುತ್ಕೊಂಡಿದ್ದಾನೆ, ಒಳಗಡೆ ಹೋಗಿ ಹೋಗೋದು ಅಂತ. ಇಲ್ಲಿ ಕುತ್ಕೊಂಡಿದ್ದೆ, ನಾನು ನೋಡ್ತಾ ಇದ್ದೇನೆ, ಅಲ್ಲಿ ಮಠದಿಂದ ಬಂದವನೇ ಹೋಗೋದು, ಆಶ್ರಮದಿಂದ ಬಂದು ಹೋಗೋದು, ಮತ್ತೆ ಹೋಗಿ ಅಲ್ಲಿ ಕುತ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಇಲ್ಲ ನಾನು ಹೋಗೋದಿಲ್ಲ, ನಾನು ಅಲ್ಲೇ ಕುತ್ಕೊಂಡಿದ್ದೀನಿ. ಶಿಷ್ಯನನ್ನು ಆದರೂ ಕೇಳ್ರಿ. ಹೌದು, ಶಿಷ್ಯ ಹೇಳ್ತಾನೆ, ಇಲ್ಲ ಮಡಿವಾಳ ಸ್ವಾಮಿಗಳು ಬಂದಿಲ್ಲ, ನಾಗಲಿಂಗ ಸ್ವಾಮಿಗಳೇ ಹೋಗ್ತಿದ್ದಾರೆ. ನಾ ಎಲ್ಲಿ ಹೋಗಿಲ್ಲ, ನಾ ಯಾಕೆ ಹೋಗಿಲ್ಲ, ನಾನು ಹೋಗೋದಿಲ್ಲ ಅಂತ. ನಾನು ನೋಡಿದ್ದೇನೆ, ಸ್ವತಃ ಅವನೇ ಹೋಗೋದಿದ್ದಾನೆ. ಹೀಗೆ ಇದು ಚರ್ಚೆ ನಡೆಯುತ್ತೆ. ಚರ್ಚೆ ನಡೆದಾಗ ಇದನ್ನು ಬಗೆಹರಿಸೋದು ಹೇಗೆ, ಯಾರು ನಿಜವಾದ ಅಪರಾಧಿ ಅಂತ ಕಂಡುಹಿಡಿಯೋದು ಹೇಗೆ ಅಂತಂದಾಗ ಚರ್ಚೆ ನಡೆದು ನಾಗಲಿಂಗ ಸ್ವಾಮಿಗಳು ಹೇಳ್ತಾರೆ, ಹಾಗಾದರೆ ನಾವು ಹೋಗೋದಿಲ್ಲ ನೀನು ಹೋಗೋದಿಲ್ಲ ಅಂತಂದು ಹೇಳ್ತಾ ಇದ್ದಿಲ್ಲ, ಆ ಮಹಿಳೆಯನ್ನು ಕೇಳಿಬಿಡೋಣ, ಅವಳನ್ನು ತೆಗೀರಿ ಮೊದಲಿಗೆ ಬಾವಿಯಿಂದ. ಭಾಳ ಹೊತ್ತಾಗಿತ್ತು ಅದು. ಆಗಿತ್ತು. ಅವಳನ್ನು ಮೊದಲಿಗೆ ತೆಗೀರಿ ಬಾವಿಯಿಂದ, ಮೊದಲಿಗೆ ಅವಳನ್ನ ತೆಗೀರಿ, ಅವಳನ್ನ ಕೇಳೋಣ ಅಂತ. ಸತ್ತೋಗಿದ್ದಾಳೆ. ಅವಾಗ ತಂದು ಬಾವಿಯಲ್ಲಿ ಆ ಮಹಿಳೆಯನ್ನು ದೇಹ ತೊಗೊಂಬಂದು ಹೊರಗಡೆ ಆಶ್ರಮ ಮುಂದೆ ಹಾಕ್ತಾರೆ. ಹಾಕಿದ ತಕ್ಷಣ, ಅಲ್ಲಪ್ಪ ನಿನಗೆ ಮಹಿಳೆಯನ್ನು ಕೊಲ್ಲಿಕ್ಕೆ ಬರುತ್ತೆ, ಬದುಕಿಸ್ಲಿಕ್ಕೆ ಬರಲ್ಲ, ಬದುಕೋಸವಳ ಅಂತ ನಾಗಲಿಂಗ ಸ್ವಾಮಿಗಳು ಗಂಟು ಕೊಡ್ತಾರೆ. ನಾಗಲಿಂಗ ಸ್ವಾಮಿಗಳು ಮಡಿವಾಳ ಸ್ವಾಮಿಗಳಿಗೆ ಗಂಟು ಬಿಡ್ತಾರೆ, ಮಾಡೋವಳ ಬದುಕೋಸವಳ. ಆವಾಗ ಅವರಲ್ಲಿ ಒಂದು ಸಂಜೀವಿನಿ ಶಕ್ತಿ ಇತ್ತು. ಯಾರಿಗೆ? ಮಡಿವಾಳೇಶ್ವರ. ಈ ಮುಷ್ಟಿಯನ್ನು ಯಾವಾಗಲೂ ಹೀಗೆ ಇಟ್ಕೊಳ್ತೀವಿ. ಆ ಮುಷ್ಟಿ ಬಿಚ್ಚಿ ಯಾವುದಾದ್ರೂ ನಿರ್ಜೀವ ವಸ್ತು ಮುಟ್ಟಿದ್ರೆ ಅದು ಜೀವ ಆಗ್ತಿತ್ತು, ಅಷ್ಟು ಶಕ್ತಿ ಅವರಲ್ಲಿ ಇತ್ತು. ಆವಾಗ ಅವ್ರು ಏನು ಮಾಡಿಬಿಡ್ತಾರೆ, ಅವರು ಮಾಡುವಂಥ ಇದಕ್ಕೆ ಒಂದು ಒತ್ತಾಯಕ್ಕೆ ಕಟ್ಟು ಬಿದ್ದು ಅವರು ಆಯಿತು ನಾನು ಬದುಕಿಸ್ತೇನೆ ಅಂತ ಹೇಳಿಬಿಟ್ಟು ತಮ್ಮ ಆ ಮುಷ್ಟಿ ತೆಗೆದು ಹಸ್ತಸ್ಪರ್ಶ ಆ ಹುಡುಗಿಗೆ ಮಾಡ್ತಾರೆ. ಆ ಯುವತಿಯನ್ನು ಬಿದ್ದಿದ್ದಿಲ್ಲ, ಆ ಯುವತಿಗೆ ಹಸ್ತಸ್ಪರ್ಶ ಮಾಡಿದ ತಕ್ಷಣ ಅವರು ಜೀವಂತ ಆಗ್ತಾರೆ. ಸತ್ತಂಥ ಬಾಲಿ ಬದುಕುತ್ತಾರೆ. ಬದುಕಿದ ತಕ್ಷಣ ನಾಗಲಿಂಗ ಸ್ವಾಮಿಗಳು, ಈಗ ಕೇಳ್ರಿ ಯಾರು ಅವನು ಒಗ್ದಾಳ ಅಂತ. ಅವಾಗ ಅವಳು ಎದ್ದು ಕುಂತು ಎಲ್ಲ ಸುಧಾರಿಸ್ಕೊಂಡು ಅವಳೇ ಹೇಳ್ತಾಳೆ, ನಾಗಲಿಂಗ ಸ್ವಾಮಿಗಳೇ ನನ್ನ ಹೆಚ್ಚಬೇಕು. ಅಲ್ಲಿ ನಿರ್ಧಾರ ಆಗುತ್ತೆ. ನಾಗಲಿಂಗ ಸ್ವಾಮಿಗಳೆಲ್ಲ ಅಲ್ಲಿರೋ ಜನರಿಗೆಲ್ಲ ಗೊತ್ತಾಗುತ್ತೆ ಏನಂತಂದರೆ ಮಡಿವಾಳ ಸ್ವಾಮಿಗಳು ಅಂತಂದರೆ ಸಾಮಾನ್ಯರಲ್ಲ, ಅವರಲ್ಲಿ ಇಂಥ ಒಂದು ಶಕ್ತಿ ಇದೆ ಅಂತನ್ನೋದನ್ನು ಅವರು ತೋರಿಸ್ಲಿಕ್ಕೆ ಈ ಒಂದು ಪವಾಡಗಳನ್ನು ಮಾಡಿದರು. ಮಡಿವಾಳೇಶ್ವರರ ಶಕ್ತಿಯನ್ನು ಜಗತ್ತಿಗೆ ಪರಿಚಯಿಸಿದವರು ನಾಗಲಿಂಗ ಸ್ವಾಮಿ. ಆವಾಗ ಅವರ ಇಂಥ ಮಹಾತ್ಮರು ಅನ್ನೋದು ಗೊತ್ತಾಗುತ್ತೆ. ಅಲ್ಲಿರೋ ಜನಕ್ಕೂ ಅವ್ರಿಗೆ ಅವರು ಸಾಮಾನ್ಯ ಸಾಧುಗಳಿದ್ದಾರೆ ಅಂತ ಇರ್ತಾರೆ. ಅವರನ್ನು ಬದುಕಿಸ್ತಾರೆ, ಅವರನ್ನು ಪರಿಚಯ ಮಾಡ್ತಾರೆ ಜಗತ್ತಿಗೆ. ಹಾಗೆ ಅವರು ನಾಗಲಿಂಗ ಸ್ವಾಮಿಗಳು ಸಹಿತ ಅವರು ಮತ್ತು ಮಡಿವಾಳ ಸ್ವಾಮಿಗಳು ಬಹಳ ಅನ್ಯೋನ್ಯತೆಯಾಗಿ ಇದ್ದರು. ಹೆಸರು ಚನ್ನಬಸಪ್ಪ, ನಾವು ರೈತರು. ಈ ಮಠದಲ್ಲಿ ಎಷ್ಟು ವರ್ಷ ಆಯ್ತಿದ್ದು? ನಮ್ಮದು 60 ವರ್ಷ ಆತ್ರಿ. 60 ವರ್ಷ ಈ ಮಠದೊಂದಿಗೆ ಒಡನಾಟ ಇದೆ. ಸೊ ನಾನು ನವಲಗುಂದ ಸ್ವಾಮಿಗಳು ಹೇಳಿದ್ರು ನನಗೆ, ಆ ಒಂದು ಬಾವಿಯಲ್ಲಿ ನಾಗಲಿಂಗಜ್ಜವರು ಇಲ್ಲಿ ಬಂದಾಗ ಒಂದು ಹೆಣ್ಮಗಳನ್ನು ಒಗಿತಾರಂತೆ. ಬಾವಿ ಎಲ್ಲಿದೆ? ಇದೇ ಬಾವಿ. ಇದೇ ಬಾವಿ. ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡಿದಾರೆ, ಹೊಸದಾಗಿ ಕಟ್ತಾ ಇದ್ದಾರೆ, ಈಗ ಹೊಸದಾಗಿ ಮಾಡಿದ್ರು. ಇದೇ ಬಾವಿಲಿ ಒಗಿತಾರೆ. ಏನದು ಘಟನೆ, ಏನು ಹೇಳ್ತೀರಾ? ಘಟನೆ ಅಂದರೆ ಯಾಕೆ ನೀರಿಗೆ ಬಂದಿದ್ರೆ ಅಜ್ಜ ಅವ್ರ ಪವಾಡ ಹೊರಗೆ ಹಾಕ್ಬೇಕಂತ ಹೇಳಿ ನಾಗಲಿಂಗಜ್ಜ ಆ ಹುಡುಗಿನ ಬಾವ್ಯಾಗ ಒಗಿತಾನೆ ರೀ. ಒಗದ ಅವ ಊರೆಲ್ಲ ಹೋಗಿ ಮಡವಾಳಪ್ಪ ಬಾವ್ಯಾಗ ಹೋಗೋದಾನ ಹುಡುಗಿ ಅಂತೇಳಿ ಮಂದಿ ಕೂಡಿಸ್ತಾರೆ. ಮಂದಿ ಕೂಡಿಸ್ದಾಗ ಬಂದು ಅವಾಗ ಮಡವಾಳ ಒಳಗಿರ್ತಾನೆ ರೀ, ಇಲ್ಲದ ಈ ಕಟ್ಟೋ ಈ ಮನ್ಯಾಗ. ಇದರಲ್ಲಿ ಇರ್ತಿದ್ರು. ಇದು ಅಲ್ಲ, ಈ ಮೊದಲು ಹಳೆ ಮನೆ ಇತ್ತು, ಹೊಸದಾಗಿ ಕಟ್ತಾ ಇದ್ದಾರೆ. ಇಲ್ಲಿ ಮಣ್ಣಿನ ಗುಡಿ ಇತ್ತು, ಮಣ್ಣಿಂದ. ಅವಾಗ ಅವು ಹೊರಗೆ ಬರ್ತಾರೆ. ಹೊರಗೆ ಬಂದ ಅವು ನಾಗಲಿಂಗಪ್ಪ ಕೂಗ್ತಾನೆ ರೀ, ಇವರೇ ಚೆನ್ನ ನೋಡು ಅಂತೇಳಿ. ಇಲ್ಲೇ ನಿಂತ್ಕೊಂಡು ಕೂಗ್ತಾನೆ. ಅವಾಗ ಮಡವಪ್ಪ ಏನು ಹೇಳ್ತಾನೆ ರೀ,
ಆಕೆನ ಹೊರಗೆ ತೆಗೀರಿ, ಹಾಂ ಆಕೆ ಯಾರು ಆಕೆ ಬಾಯಲ್ಲಿ ಕೇಳೋಣ ಅಂದ್ಕೊಳ್ಳಿ, ಸತ್ತಾಳ ಆಕೆ ಇದು ಎಂತಂದಾರ್ರಿ, ಹಾಂ 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 ತೆಗೆದಾರ ತೆಗೀರಿ ಅಂತ ಹೇಳ್ತಾರೆ ರೀ. ಇದೇ ಬಾವಿಯಲ್ಲಿ ಒಳಗಡೆ ಬಿದ್ದಿರ್ತಾಳೆ. ಹಾಂ ತೆಗಿತಾರೆ ರೀ. ಹಾಂ ತೆಗೆದು ಅವರು ಅಜ್ಜಾರು ಆಕೆ ಮೈ ಮೇಲೆ ಕೈ ಆಡಿಸ್ತಾರೆ ರೀ. ಹಾಂ ಹೇಳ್ತಾರೆ ಯಾವ ಅಜ್ಜಾರು? ಮಡಿವಾಳ ಅಜ್ಜರು. ಆ ಗುಡಿಯಿಂದ ಬಂದು ಗುಡಿ ಒಳಗಡೆ ಇರ್ತಾರೆ, ಒಳಗೆ ಇರ್ತಾರೆ. ನಾಗಲಿಂಗ ಅಜ್ಜವ್ರು ಕರೆದ್ರು ಬರೋದಿಲ್ಲ. ಇಲ್ಲ, ಯಾವಾಗ ಇದು ಈ ಘಟನೆ ಆದ್ಕೊಳ್ಳಿ ಬರ್ತಾರೆ. ಅವಾಗ ಏನಾಗಿಬಿಡುತ್ತೆ ರೀ, ಅವ್ರು ಬಂದು ಮೈ ಮೇಲೆ ಹಿಂಗೆ ಕೈ ಆಡಿಸ್ತಾರೆ. ಕೈ ಆಡಿಸ್ಕೊಂಡು ಹೇಳ್ತಾರೆ ಆಕೆ, ಹೇಳುವ ತಾಯಿ ಯಾರು ಹೋಗದಾರು ನೀನು ಬಾವ್ಯಾಗ ಅಂತೇಳಿ, ಈ ಅಜ್ಜ ಹೋಗದಾನ ಅಂತೇಳಿ ನಾಗಲಿಂಗಪ್ಪನ ತೋರಿಸ್ತಾರೆ. ಅವಾಗ ಪವಾಡ ಹೊರಬಿಡಿಸೋದಕ್ಕೆ ಹಿಂಗೆ ಮಾಡ್ತಾರೆ. ಅಂದರೆ ಸತ್ತವರನ್ನ ಬದುಕಿಸೋದು. ಆ ಸಂದರ್ಭದಲ್ಲಿ ಈ ಗುಡಿ ಒಳಗೆ ಕೂತ್ಕೊಂಡಿರ್ತಾರೆ, ಒಳಗೆ ಇರ್ತಾರೆ. ಈಗ ಹೊಸದಾಗಿ ಕಟ್ತಾ ಇದ್ದಾರೆ ಅದನ್ನ. ಈ ಕಟ್ಟಿ ಹಳೆ ಗುಡಿ ಇತ್ತು, ಮಣ್ಣಿನ ಗುಡಿ ಇತ್ತು. ಇಲ್ಲಿ ಐತಿ ನೋಡ್ರಿ ಪಲ್ಲಂಗ, ಅವ್ರು ಇದ್ದಾಗಿಂದ ಬರೀ ಇದು ಹಳೆ ಇದ. ಈ ಗುಡಿ ಹಳೇದ್ರಿ ಅದು. ಹಾಂ ಹಾಂ ಮಡಿವಾಳ ಬರೋಕ್ಕಿಂತ ಮೊದಲಿನ ಗುಡಿ ಅದು. ಹಾಂ 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 ಇಲ್ಲಿ ಯಾವ ದೇವ್ರು ಇದೆ? ಇದು ಬಸವಣ್ಣ ರೀ. ಇವರು ಅವ್ರು ಮಡಿವಾಳ ಅಜ್ಜ ಅವರು ಪೂಜೆ ಮಾಡ್ತಿದ್ರು ಅದನ್ನ. ಅವರು ಬರೋಕ್ಕಿಂತ ಮೊದಲು ಇರ್ತಿರಿ ಅದು. ಹಾಂ 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 ಇಲ್ಲೇ ಇರ್ತಿದ್ರು ಅವರು. ಇಲ್ಲೇ ಇರ್ತಿದ್ರಿ. ಇದೇನಿದು ಪಾದಕ್ಕೆಲ್ಲ ಕಾಣಾಗ್ತದೆ? ಇದೈತಲ್ರಿ ಇದು. ಹಾಂ ಮಡಿವಾಳ ಜಿದ್ದಾಗಿಂದ್ರಿ ಇದು. ಅವ್ರ ಮಕ್ಕಳು ಪಲ್ಲಂಗ್ರಿ ಅದು. ಓ ಇದರಲ್ಲೇ ಮಲಗ್ತಿದ್ರ? ಇದೆ ಗಾದಿ ಮೊದಲಾಗಿ ಅವಾಗಿನ್ನೂ ರೀ ಇವ್ದ. ಹಾಂ 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 ಇವೆಲ್ಲ ಗಾದಿ. ಈಗ ನಾವೆಲ್ಲ ಬೆಡ್ಶೀಟ್ ಹೊಸ ಹಾಕ್ಯವ್ರಿ. ಅವ್ರು ಇದ್ದಾಗಿಂದ್ರಿ ಅದು. ಹೋ 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 ಮಡಿವಾಳ ಅಜ್ಜರ ಮೂರ್ತಿ ನೋಡ್ಬೋದು ನೀವು. ಹಾಂ ಈಗ ನಾವು ಹಿಂದಾಡಿ ಮಾಡಿಸಿದ ಮೂರ್ತಿ ರೀ ಅದು. ಮೂರ್ತಿ ಅದು. ಓಕೆ ಸರ್. ಅವ್ರು ಇದ್ದಾಗ ಮೂಲ ಅಂದ್ರೆ ಇದೊಂದು ರೀ. ಇದು ಇತ್ತು ಅವಾಗ ಮಂಚ ಅವಾಗಂದೇ ಇದು. ಈ ಮಂಚದಲ್ಲಿ ಮಂಚ ಅವಾಗಿಂದನೇ ರೀ ಇದು. ಹೋ 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 ಅಜ್ಜ ಇದ್ದಾಗಿಂದನೇ ರೀ. ಅವರ ಮಕ್ಕಳು ಮಂಚ ರೀ ಇದು. ಹಾಂ ಇದು ಪಾದಕ್ಕೆ ಅವರೇ ಧರಿಸ್ತಿದ್ರ ಇದನ್ನು? ನೋಡ್ರಿ ಇನ್ನೆರಡದವ್ರಿ ಅಲ್ಲಿ ಬೆಳ್ಳಿ ಇದಾವ. ಹಾಂ ಅವ್ರ ಮೂಲ ಮೆಟ್ಟು. ಹಾಂ 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 ಇವು ಅವ್ರು ಮೆಟ್ಟಿದ್ದು ಅಲ್ರಿ ಇವು. ಹಾಂ ಇವು ರೀ. ಇದು ಮೆಟ್ಟಿದ್ದಲ್ಲ ಅವರು ಅಲ್ಲ, ಇವು ನಾವು ಮಾಡಿಸಿಟ್ಟೇವ. ನೀವು ಮಾಡಿಸಿ ಅವ್ರು ಮೂಲ ಮೆಟ್ಟಿದ್ದು ಅಲ್ಲಿದಾವ ರೀ. ಅವಕ್ಕೆ ಬೆಳ್ಳಿ ಇದನ್ನ ಹಾಕ್ಯವ. ಹಾಂ 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 ಜಾತ್ರೆಯಾಗ ಅವ್ರು ಪಾಲಿಕೆ ಆಗಿರ್ತಾವೆ ರೀ. ಹಾಂ 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 ಉತ್ಸವ ಮಾಡುವಾಗ ಒಂದು ಸಂದರ್ಭಕ್ಕೆ ಅವರು ಅಲ್ಲಿ ಹೋಗ್ತಾರೆ. ಅಲ್ಲಿ ಗರ್ಗಕ್ಕೆ ಹೋಗಿ ಇವರು ತಾವು ತಮಗೆ ಬೇಕಂತಂದಾಗ ಹೋಗಿ ಅವ್ರಿಗೆ ಭೇಟಿ ಆಗೋದು, ಗೆಳೆಯರನ್ನ ಹೇಗೆ ಭೇಟಿ ಆಗೋದು ಹಾಗೆ ಅವ್ರು ಭೇಟಿ ಆಗೋದು, ಹೀಗೆಲ್ಲ ಮಾಡ್ತಿರ್ತಾರೆ. ಆದರೆ ಇಬ್ಬರು ತ್ರಿಕಾಲಜ್ಞಾನಿಗಳು, ಮಡಿವಾಳ ಸ್ವಾಮಿಗಳು ತ್ರಿಕಾಲಜ್ಞಾನಿಗಳು, ನಾಗಲಿಂಗ ಸ್ವಾಮಿ ತ್ರಿಕಾಲಜ್ಞಾನಿಗಳು. ಇವರು ಇಲ್ಲಿ ಹೊರಟ್ರೆ ಅವ್ರಿಗೆ ಗೊತ್ತಾಗ್ತಿತ್ತು, ಅಥವಾ ಅವರೆಲ್ಲ ಹೊರಟ್ರೆ ಇವ್ರಿಗೆ ಗೊತ್ತಾಗ್ತಿತ್ತು. ಆ ರೀತಿ ಇದ್ರಂತೆ. ಇದ್ದಾಗ ಏನಾಗ್ತದೆ, ಇವರಿಂದ ಅವನು ಭೇಟಿ ಆಗೋಣ ಅಂತಂದು ಹೊರಟ್ರಂತೆ. ನಾಗಲಿಂಗ ಸ್ವಾಮಿ ಭೇಟಿ ಆಗೋಣ ಅಂತಂದು ಹೊರಟ್ರೆ ಹೋದಾಗ ಇವರು ಒಳಗಡೆ ಶಿವಪೂಜೆ ಕೂತ್ಕೊಂಡಿದ್ರಂತೆ. ಮಡಿವಾಳ ಸ್ವಾಮಿಗಳು ಶಿವಪೂಜೆ ಮಾಡ್ತಾ ಕೂತ್ಕೊಂಡಿದ್ರಂತೆ. ಪೂಜೆ ಮಾಡ್ತಾ ಇದ್ದಾರೆ ಸ್ವಾಮಿಗಳು. ಅವ್ರು ಪೂಜೆ ಮುಗಿಸಿಂದ ಹೊರಗಡೆ ಬರ್ತಾರೆ, ಅಲ್ಲಿಂದ ಬರೋದಿಲ್ಲ ಅಂತ ಶಿಷ್ಯ ಹೇಳಿದ. ಅವ್ರ ಮಠಕ್ಕೆ ಹೋದ ತಕ್ಷಣ ಅವಾಗ ನಾಗಲಿಂಗ ಸ್ವಾಮಿಗಳು ಹೇಳ್ತಾರೆ, ಇಬ್ಬರು ಗೆಳೆಯರು, ಆತ್ಮೀಯತೆ ತುಂಬ ಇತ್ತು, ಗೆಳೆತನ. ಆ ಕಳ್ಳ ಶಿವಪೂಜೆ ಏನು ಮಾಡ್ತಾನೆ ನನಗೆಲ್ಲ ಗೊತ್ತು, ನಾ ಬಂದಿದ್ದೀನಿ ಭೇಟಿ ಹಾಕಬಾ ಅಂತೇಳಿ ಶಿವಪೂಜೆ ಬಿಟ್ಟು ಅಂತ ಹೇಳ್ತಾರೆ. ಇಲ್ರಿ ಅಜ್ಜರ ನಾ ಹೆಂಗೆ ಎಬ್ಬಿಸ್ತೀವಿ, ಅವ್ರು ಬರಲ್ಲ. ನೋಡು, ನಾನು ಅವ್ರನ್ನ 3 ಸರಿ ಕರಿತೀನಿ, ಬಂದಾಗ ಚಲೋ, ಬರಲಿಲ್ಲ ಅಂತಂತಂದ್ರೆ ಮುಂದೇನು ಅನುಭವಿಸ್ಬೇಕು ಅವನು ಅನುಭವಿಸ್ಬೇಕು ನೋಡು ಅಂತಂದ್ರೆ ನಾಗಲಿಂಗ ಸ್ವಾಮಿಗಳು. ಅವಾಗ ಇವ್ರು ಹೋಗಿ ಅವ್ರಿಗೆ ಡಿಸ್ಟರ್ಬ್ ಹೆಂಗೆ ಮಾಡ್ತಾನೆ ಶಿಷ್ಯ, ಸುಮ್ಮನೆ ಅಂತ. ನಾಗಲಿಂಗ ಸ್ವಾಮಿಗಳು 3 ಸರಿ ನಿಂತು ಹೊರಗಡೆ ನಿಂತು ಕರೆದ್ರಂತೆ, ಮಡಿವಾಳಿ ಬಾರಪ್ಪ ಹೊರಗೆ ಅಂತ. ಆತ್ಮೀಯವಾಗಿ ಗೆಳೆಯರಲ್ಲ. ಅವಾಗ ಕರೆದ್ರು, ಬರಲಿಲ್ಲ ಅಂತ ನಾಗಲಿಂಗ ಸ್ವಾಮಿ, ಯಾರು ಮಡಿವಾಳ ಸ್ವಾಮಿಗಳು ಬರಲಿಲ್ಲ ಅಂತ. ಹೌದಾ ಮಡಿವಾಳಿ, ನೀ ಹೇಗೆ ಕಣ್ಣು ಮುಚ್ಕೊಂಡು ಕುಂತೀಯ ಹಾಗೆ ನಿನ್ನ ಕಣ್ಣು ಹೋಗಲಿ ಅಂತ ಹೇಳಿಬಿಟ್ರಂತೆ ನಾಗಲಿಂಗ ಸ್ವಾಮಿಗಳು. ಅವಾಗ ಅವ್ರ ದೃಷ್ಟಿ ಹೋಗ್ಬಿಡ್ತಾರೆ. ಹೌದು ಅವ್ರ ದೃಷ್ಟಿ ಇರಲಿಲ್ಲ ಮಡಿವಾಳ ಸ್ವಾಮಿಗಳಿಗೆ. ಕಾರಣ ನಾಗಲಿಂಗ ಸ್ವಾಮಿ. ಆ ಘಟನೆ ಆದ ನಂತರ ದೃಷ್ಟಿ ಹೋಗ್ಬಿಡ್ತು. ಆ ದೃಷ್ಟಿಗೆ ಹೋಗ್ಲಿಕ್ಕೆ ಕಾರಣ ನಾಗಲಿಂಗ ಸ್ವಾಮಿಗಳು. ಅವಾಗ ಅವರು ಕಣ್ಣು ತೆಗೆದು ಇನ್ನೇನೋ ಶಿವಪೂಜೆ ಮುಗಿಸಿ ಕಣ್ಣು ಹೊರಗಡೆ ನೋಡ್ತಾರೆ, ಇರಲಿಲ್ಲ ಕಣ್ಣು, ಎಲ್ಲ ಕಪ್ಪಾಗಿಬಿಟ್ಟು ಕತ್ಲು ಆಗಿಬಿಟ್ಟು. ಅವಾಗ ಅವರು ಯಾಕೆ ಆಗ್ತದೆ ಅಂತಂದು ಕೈಯೆಲ್ಲ ಸವರಿಸ್ಕೊಂಡು ಶಿಷ್ಯನ ಕರೆದು ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಆ ಸ್ವಾಮಿಗಳು ಇರ್ತಾರೆ, ಕೇಳ್ತಾರೆ, ಏನೋ ನಾಗಲಿಂಗ ನನಗೆ ಹಿಂಗೆ ಮಾಡಿಬಿಟ್ಟು, ಯಾಕೆ ಹಿಂಗೆ ಮಾಡಿದೆ?
ಹೌದಪ್ಪ, ನಾನು ಕರೆದೆ ನೀನು ಬರಲಿಲ್ಲ, ಮತ್ತು ನಾನು ಏನು ಅನುಭವಿಸ್ಬೇಕು ನೀನು ಅನುಭವಿಸ್ಬೇಕು ಅಂತ ಹೇಳಿದೆ, ನೀ ಹೇಳಿದರೂ ಕೇಳಲಿಲ್ಲ, ಬರಲಿಲ್ಲ, ನೀನು ಅನುಭವಿಸಿ ಈಗ ಅಂತಂದು ಅವರು ಹೇಳಿ ಹೋಗಿರ್ತಾರೆ. ಆಮೇಲೆ ಇಬ್ಬರೂ ಸಮಾಗಮ ಮೇಲಿಂದ ಮೇಲೆ ಆಗ್ತಾ ಇರುತ್ತೆ. ಆದಾಗ ಅವ್ರು ಕೇಳ್ತಾ ಇರ್ತಾರೆ, ಏ ನಾಗಲಿಂಗ, ನೀ ಕಣ್ಣನ್ನು ಎಕ್ಕೋ ನಂದು, ನೀ ಕಣ್ಣನ್ನು ಎಕ್ಕಿದ್ರೆ ನನ್ನ ಕಣ್ಣು ಬರ್ತಾವ ಅಂತಿರ್ತಾರೆ ಅವರು. ಆ ಮಗನ ನೀನು ಕಳ್ಳನಂತ ಕಣ್ಣನ್ನು ಎಕ್ಕೋದಿಲ್ಲ, ನಾನು ನಾಯಿ ಚರ್ಮ ಆದರೂ ನೆಕ್ತೀನಿ, ನೀನು ಕಣ್ಣನ್ನು ಎಕ್ಕೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಆಮೇಲೆ ಇವರು ಅವರು ಸೇರಿ ಕಾಶಿ ಪ್ರವಾಸ ಮಾಡ್ತಾರೆ. ಯಾರು? ಮಡಿವಾಳ ಸ್ವಾಮಿ, ನಾಗಲಿಂಗ ಸ್ವಾಮಿ ಕಾಶಿ ಪ್ರವಾಸ ಮಾಡ್ತಾರೆ. ಕಾಶಿ ಪ್ರವಾಸ ಮಾಡಿದಾಗ ಮಾರ್ಗ ಮಧ್ಯದಲ್ಲಿ ಎದಕ್ಕಾದರೂ ನಮಗೆ ಹಣಗಳು ಬೇಕಾಗ್ತವೆ ಅಂತಂದು ಮಡಿವಾಳ ಸ್ವಾಮಿಗಳು ತಮ್ಮದೊಂದು ಬೆತ್ತ ಇರುತ್ತೆ, ಬೆಳ್ಳಿ ಬೆತ್ತ. ಆ ಬೆತ್ತ ಓಪನ್ ಆಗಿ ಅದರಲ್ಲಿ ಇಕ್ಕೇರಿ ವರಗಳು ಅಂತಿದ್ದು ಆಗಿನ ಕಾಲಕ್ಕೆ. ಈಗಿನ ನಾಣ್ಯಗಳು ಇದ್ದಾವೆ, ಆಗಿನ ಸಮಯಕ್ಕೆ ಇಕ್ಕೇರಿ ವರಗಳು ಅಂತ ಕರಿತಿದ್ರು. ಆ ವರಗಳನ್ನು ಇಟ್ಕೊಂಡಿತ್ತು ಯಾರು? ಮಡಿವಾಳ ಸ್ವಾಮಿಗಳು. ಮಾರ್ಗ ಮಧ್ಯದಲ್ಲಿ ಎದಕ್ಕಾದರೂ ಬರ್ತವೆ ನಮಗೆ. ಅವನು ಇಟ್ಕೊಂಡಾಗ ಇವರು ಹೋಗ್ತಾರೆ, ಎಲ್ಲೋ ಒಂದು ಕಡೆ ವಸತಿ ಸಂದರ್ಭ ಬರುತ್ತೆ, ರಾತ್ರಿ ಕಳೆಯುವಂಥ ಸಂದರ್ಭ ಬರುತ್ತೆ. ವಸತಿ ಮಾಡ್ತಾರೆ, ಒಂದು ಹೊಲದಲ್ಲೋ ಎಲ್ಲೋ ಉಳ್ಕೊತಾರೆ ನಾಗಲಿಂಗ ಸ್ವಾಮಿಗಳು ಅವರು ಸೇರಿ. ಉಳ್ಕೊಂಡಾಗ ಬೆಳಗ್ಗೆ ಎದ್ದು ಶೌಚಾದಿ ಕರ್ಮಗಳನ್ನು ಮುಗಿಸ್ಕೋಬೇಕಲ್ಲ, ಅವಾಗ ಮುಗಿಸ್ಕೊಂಡು ಬರಬೇಕಂತಂದು ಮಡಿವಾಳ ಸ್ವಾಮಿಗಳು ಆ ಬೆತ್ತವನ್ನು ನಾಗಲಿಂಗ ಸ್ವಾಮಿ ಕೈಯಲ್ಲಿ ಕೊಟ್ಟು ಹೋಗ್ತಾರೆ ಶೌಚಾದಿ ಕರ್ಮಗಳನ್ನು ಮುಗಿಸ್ಲಿಕ್ಕೆ. ಈ ಬೆತ್ತ ಜಾಕಿಪ್ಪ ಸರಿಯಾಗಿ ನೋಡ್ಕೊ ಅಂತ ಹೇಳಿ ಹೋಗ್ತಾರೆ. ಒಂದು 2-3 ಸರಿ ಒತ್ತಿ ಹೇಳಿ ಹೋಗ್ತಾರೆ. ಆ ಹೇಳಿದ್ದನ್ನು ಕೇಳಿಬಿಟ್ಟು ನಾಗಲಿಂಗ ಸ್ವಾಮಿಗಳಿಗೆ ಸಂಶಯ ಬರುತ್ತೆ. ಅವ್ರು ಹೋಗ್ತಾರೆ ಮುಂದೆ ಶೌಚಕ್ಕೆ. ಆವಾಗ ನಾಗಲಿಂಗ ಸ್ವಾಮಿಗಳು ಏನಿವ ಭಾಳ ಬೆತ್ತ ಜೋಕೆ ಅಂತಂದು 2-3 ಸರಿ ಹೇಳಿ ಹೋಗ್ತಲ್ಲ ಅಂತಂದು, ಏನಿದೆ ಬೆತ್ತಲ್ಲಿ ಅಂತಂದು ನೋಡ್ತಾರೆ ಅವರು. ನೋಡಿದಾಗ ಅದಕ್ಕೆ ಮೇಲೆ ಬೆತ್ತಕ್ಕೆ ತಲೆಗೆ ಸ್ಕ್ರೂ ಇರುತ್ತೆ. ಆ ಬೆತ್ತ ಹಿಂಗೆ ಓಪನ್ ಮಾಡಿ ನೋಡಿದಾಗ ಅದರೊಳಗಡೆ ಇಕ್ಕೇರಿ ಹೊರಗಡೆ. ಓಹೋ, ಇವನಿಗೆ ಇದರ ವ್ಯಾಮೋಹ ಇದೆಯೇನೋ ಅಂತಂದು ಅವರು ನಾಗಲಿಂಗ ಸ್ವಾಮಿಗಳು ಇದರ ವ್ಯಾಮೋಹ ಬಿಡಿಸೋಣ ಅಂತಂದು ಅಲ್ಲಿ ಪಕ್ಕದಲ್ಲಿ ಬಾವಿ ಇರುತ್ತೆ. ಆ ಬಾವಿಯಲ್ಲೆಲ್ಲ ಆ ಇಕ್ಕೇರಿ ಹೊರಗಳನ್ನು ಹಾಕಿಬಿಡ್ತಾರೆ, ಬಾವಿಗೆಲ್ಲ ಸುರಿದು ಬಿಡ್ತಾರೆ. ಸಣ್ಣ ಸಣ್ಣ ಹಳ್ಳಗಳನ್ನೆಲ್ಲ ಸೇರಿಸಿ ಅದರಲ್ಲಿ ತುಂಬಿ ಅದನ್ನು ಮುಚ್ಚಿ ಇಟ್ಕೊಳ್ತಾರೆ. ಆಮೇಲೆ ಅವರು ಶೌಚಾದಿ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತಾರೆ. ಬಂದ ತಕ್ಷಣ ಆ ಬೆತ್ತವನ್ನು ಕೇಳ್ತಾರೆ ಮಡಿವಾಳ ಸ್ವಾಮಿ, ಬೆತ್ತ ಕೊಡ್ತಾರೆ ಅವರು. ಕೊಟ್ಟ ತಕ್ಷಣ ಅವಾಗ ಜೋಪಾನ ನೋಡಿ ಕಣ್ಣು ಅವಾಗಿತ್ತು ಇರಲಿಲ್ಲ ಮಡಿವಾಳ ಸ್ವಾಮಿಗಳಿಗೆ ಅವಾಗ ಕಣ್ಣು ಇರಲಿಲ್ಲ. ಹೀಗಾಗಿ ಇಬ್ಬರೂ ಸೇರಿ ಕಾಶಿ ಯಾತ್ರೆಗೆ ಹೋಗಿರ್ತಾರೆ. ಅವಾಗ ಬೆತ್ತ ಕೊಡ್ತಾರೆ. ಅವಾಗ ನಾಗಲಿಂಗ ಸ್ವಾಮಿಗಳು ಒಂದು ಮಾತು ಹೇಳ್ತಾರೆ, ನಿನ್ನ ಏನು ಆತಂಕ ಇತ್ತಲ್ಲ ಅದನ್ನೆಲ್ಲ ದೂರ ಮಾಡಿದ್ದೀನಿ ನಾನು ಅಂತ ಹೇಳ್ತಾರೆ ನಾಗಲಿಂಗ ಸ್ವಾಮಿ. ಅವಾಗ ಆ ಮಾತು ಕೇಳಿ ಅವ್ರಿಗೆ ಯಾಕೋ ಒಂಥರ ದುಗುಡ ಹುಡ್ತೈತೆ ಮಡಿವಾಳ ಸ್ವಾಮಿಗಳು. ಅವಾಗ ಬೆತ್ತದಲ್ಲಿ ಏನಿರುವಂಥ ಹಳ್ಳಗಳು ಇರ್ತಾರಲ್ಲ, ಅವಾಗ ಅವ್ರ ಕಣ್ಣು ತಪ್ಪಿಸಿ ಅದನ್ನ ಹುಚ್ಚಿ ಅವ್ರು ನೋಡ್ತಾರೆ. ಕೈಗೆಲ್ಲ ಹಳ್ಳಗಳು ಹತ್ತದನ್ನು ನೋಡಿಬಿಟ್ಟು ಅವಾಗ ನಾಗಲಿಂಗ ಸ್ವಾಮಿಗಳಿಗೆ ಮಡಿವಾಳ ಸ್ವಾಮಿಗಳು ಹೇಳ್ತಾರೆ, ಏನೋ ನಾಗಲಿಂಗ, ಮಾರ್ಗ ಮಧ್ಯದಲ್ಲಿ ನಮಗೆ ಎದಕ್ಕಾದರೂ ಉಪಯೋಗಕ್ಕೆ ಬರ್ತಾವೆ ಅಂತ ನಾನು ಇಟ್ಕೊಂಡು ಬಂದಿದ್ದೆ, ನೀನು ಅದನ್ನೆಲ್ಲ ಇದು ಮಾಡಿಬಿಟ್ಟಲ್ಲ. ಹೌದಾ ಮಗನ, ನಿನಗೆ ಇದರ ಮೇಲೆ ಎಷ್ಟು ವ್ಯಾಮೋಹ ಆಯ್ತು ಅಂತಂತಂದ್ರೆ ಬಾ ನಿನಗೆ ಕೊಡ್ತೇನೆ ಅಂತಂತಂದು ಪಕ್ಕದಲ್ಲಿ ಒಂದು ಬಂಡೆ ಇರುತ್ತಂತೆ. ಆ ಬಂಡೆ ಮೇಲೆ ನಿಂತ್ಕೊಂಡು ತಮ್ಮ ಕೈಪವನ್ನು ಹುಚ್ಚಿ ಒಯ್ದು ಬಿಡ್ತಾರೆ, ಮೂತ್ರ ವಿಸರ್ಜನೆ ಮಾಡಿಬಿಡ್ತಾರೆ. ಅದು ಬಂಗಾರದ ಇದಾಗಿಬಿಡುತ್ತೆ, ಬಂಗಾರ ಆಗಿ ಬದಲಾವಣೆ ಹೊಂದ್ತಾರೆ ಆ ಕಲ್ಲು. ನೋಡು, ಇಷ್ಟು ದೊಡ್ಡ ಬಂಡೆಗಲ್ಲಿದೆ, ಬಂಗಾರ ಇದೆ, ಹೊತ್ಕೊಂಡು ಹೋಗಿದ್ದು ನಾನು ನಾಗಲಿಂಗ ಸ್ವಾಮಿ ಮಡಿವಾಳ ಸ್ವಾಮಿಗಳು. ಆ ವ್ಯಾಮೋಹವನ್ನು ಬಿಡಿಸಿದ್ರು ನಾಗಲಿಂಗ ಸ್ವಾಮಿ, ಗರಗದ ಮಡಿವಾಳ ಸ್ವಾಮಿ. ಹೀಗೆ ಅವರೆಲ್ಲ ಪವಾಡಗಳನ್ನು ಮಾಡಿದರು. ಆ ನಂತರ ಹೊಸಳ್ಳಿ ಬೂದಿ ಸ್ವಾಮಿಗಳು, ಇಲ್ಲಿ ಹುಲ್ಕೋಟಿ ಅಂತ ಊರು ಬರುತ್ತೆ, ಗದಗ ಹೋಗ್ತಾರೆ. ಹುಲ್ಕೋಟಿಯಿಂದ ಒಂದು 2-3 ಕಿಲೋಮೀಟರ್ ಹೊಸಳ್ಳಿ ಅಂತ ಬರುತ್ತೆ, ಒಂದು 5 ಕಿಲೋಮೀಟರ್ ಇರ್ಬೋದು. ಆ ಹೊಸಳ್ಳಿ ಬೂದಿ ಸ್ವಾಮಿಗಳು ಅಂತ ಆಗಿಬೋದು. ಅವರು ಬೂದಿ ಸ್ವಾಮಿಗಳು ಹೇಗೆ ಅಂತಂದರೆ 775 ವರ್ಷ ಬದುಕಿತ್ತು. 775 ವರ್ಷ. ಶಿವಯೋಗ ಅಂತ ಒಂದು ಯೋಗ ಅದು. ಆ ಶಿವಯೋಗದಿಂದ ಸಿದ್ಧಿಯನ್ನು ಮಾಡಿಕೊಂಡು ಅವರು 775 ವರ್ಷ ಬದುಕಿದ್ರು. ಹೇಗೆ ಅಂತಂತಂದರೆ, ಈಗ ಸಾಮಾನ್ಯ ಜನರಿಗೆ, ನರಮಾನವರಿಗೆ 9 ದೇಹದ 9 ಭಾಗಗಳಲ್ಲಿ 9 ರಂಧ್ರಗಳಿದ್ದಾವೆ. ಅಲ್ಲಿ ಜೀವ ಹೋಗುತ್ತೆ ಮನುಷ್ಯನಿಗೆ. ಕಿವಿಯಲ್ಲಿ ಹೋದರೆ ಕಿವಿ ಮಡಚಿರುತ್ತೆ, ಕಣ್ಣು ಬೆಳ್ಳಗಾಗಿರುತ್ತೆ. ಕಣ್ಣಲ್ಲಿ ಹೋಗಿಬಿಟ್ರೆ ಅವ್ನ ಜೀವ ಎದರಲ್ಲಿ ಹೋಗಿದೆ ನೋಡ್ರು ಅಂತ ಕೇಳ್ತಿರ್ತಾರೆ. ಜೀವ ಎದರಲ್ಲಿ ಹೋಗಿದೆ ನೋಡು ಅಂತ ಕೇಳ್ತಿರ್ತಾರೆ. ಕಣ್ಣಲ್ಲಿ ಹೋದರೆ ಕಣ್ಣು ಬೆಳ್ಳಗಾಗಿರುತ್ತೆ, ಮೂಗಲ್ಲಿ ಹೋದರೆ ಮೂಗು ಹೊಳ್ಳಿರುತ್ತೆ, ಹೀಗೆ ಬಾಯಲ್ಲಿ ಹೋದರೆ ಬಾಯಿನೂ ಹೊಳ್ಳಿರುತ್ತೆ.
ಅಥವಾ ಮೂತ್ರ ಮಾಡ್ಕೊಂಡಿದ್ರೆ ಆ ಸ್ಥಳದಲ್ಲಿ ಅವ್ರಿಗೆ ಜೀವ ಹೋಗಿರುತ್ತೆ, ಅಥವಾ ಗುದದ್ವಾರದಲ್ಲಿ ಹೇಸಿಗೆ ಮಾಡ್ಕೊಂಡಿರ್ತಾರೆ ಅಲ್ಲಿ ಹೋಗಿರುತ್ತೆ. ಹೀಗೆ 9 ದ್ವಾರಗಳಿದ್ದಾವೆ ಜೀವ ಹೋಗ್ಬೇಕಂದ್ರೆ ಮನುಷ್ಯನಿಗೆ. ಯಮದೂತರು ಬಂದು ಅವರು ತಮಗೆ ಯಾವ ದ್ವಾರದಿಂದ ತೊಗೊಂಡು ಹೋಗ್ಬೇಕೋ ಆ ದ್ವಾರದಿಂದ ಆ ಆತ್ಮವನ್ನು ತೊಗೊಂಡು ಹೋಗಿಬಿಡ್ತಾರೆ. ಇದು ನರ ಮನುಷ್ಯನಿಗೆ. ಆದರೆ ಇಂಥ ಮಹಾತ್ಮರಿಗೆ ಜೀವ ಹೋಗ್ಬೇಕಂದ್ರೆ ಶಿವದೂತರು ಬರಬೇಕು. ಶಿವದೂತರು ಬಂದು ಬ್ರಹ್ಮಸ್ಥಾನದಿಂದ ಮಾತ್ರ ಅವರು ಇದನ್ನು ಒಯ್ಯಲಿಕ್ಕೆ ಸಾಧ್ಯ. ನರಮಾನವರಿಗೆ ಯಮದೂತರು, ಮಹಾತ್ಮರಿಗೆ ಶಿವದೂತರು ಬರ್ತಾರೆ. ಶಿವದೂತರು ಬಂದು ತೊಗೊಂಡು ಹೋಗ್ತಾರೆ ಅವರ ಏನು ಇದನ್ನು ಆತ್ಮವನ್ನು. ಅವರು ದೇಹ ಬಿಡಬೇಕಾದ್ರೆ ಶಿವದೂತರೇ ಬಂದು ತೊಗೊಂಡು ಅದು ಬ್ರಹ್ಮಸ್ಥಾನ ಮಾತ್ರ. ಈ ಸ್ಥಾನದಿಂದ ತೊಗೊಂಡು ಹೋಗುವಂಥದ್ದು ಅದು ಇರುವಂಥ ಕ್ರಮ. ಹೀಗೆ ಅವರು ಶಿವಯೋಗ ಸಿದ್ಧಿ ಅಂತಂದರೆ ಯಮದೂತರು ಬರುವ ಮುನ್ಸೂಚನೆ ಅವ್ರಿಗೆ ಗುರುತಾಗ್ತಿತ್ತು. ಹೊಸಳ್ಳಿ ಬೂದಿ ಸ್ವಾಮಿಗಳು ಯಮದೂತರು ನನ್ನ ದೇಹವನ್ನು ಒಯ್ಯಲಿಕ್ಕೆ ಬರ್ತಾರೆ ಅನ್ನೋ ಸುದ್ದಿ ಗೊತ್ತಾದ ತಕ್ಷಣ ತಮ್ಮ ಎಲ್ಲ ಆತ್ಮವನ್ನೆಲ್ಲ ಜೀವವನ್ನೆಲ್ಲ ಈ ಮಸ್ತಿಷ್ಕದವರೆಗೂ ಕೇಂದ್ರೀಕರಿಸಿಕೊಂಡು ಕೂತ್ಕೊಂಡು ಬಿಡ್ತಿದ್ರು. ಬಂದರೆ ಶಿವದೂತರೇ ಬರಬೇಕು. ಯಮದೂತರಿಗೆ ಹತ್ರ ಒಯ್ಲಿಕ್ಕೆ ಆಗೋದಿಲ್ಲ ಆತ್ಮವನ್ನು. ಅವ್ರು ಯಮದೂತರು ಬಂದು ನೋಡ್ತಿದ್ರಂತೆ, ಇವ್ರಿಗೆ ಇಲ್ವಲ್ಲ, ಇಲ್ಲಿ ಜೀವ ಇಲ್ಲವ, ಇಲ್ಲ ಅಂದ ತಕ್ಷಣ ನವದ್ವಾರಗಳೆಲ್ಲ ಹುಡುಕಾಡಿ ಹೋಗಿಬಿಡ್ತಿದ್ರು. ಮತ್ತೆ ಅವ್ರು ಹೋದ ನಂತರ ಆ ಕೇಂದ್ರೀಕೃತವಾದಂಥ ಜೀವವನ್ನೆಲ್ಲ ದೇಹಕ್ಕೆ ಮತ್ತೆ ವಿಸ್ತರಿಸಿಕೊಂಡು ಮತ್ತೆ 100 ವರ್ಷ ಬದುಕ್ತಿದ್ರು ಬೂದಿ ಸ್ವಾಮಿ. ಯಮದೂತರು ಬಂದಾಗ ಹೀಗೆ ಮಾಡ್ತಿದ್ರು ಹೀಗೆ ಅದು ಅವರು ನಡೀತಾ ಇದ್ರು. ಹೀಗೆ 775 ವರ್ಷ ಗತಿಸಿದ್ರು ಬೂದಿ ಸ್ವಾಮಿ. ಆ ಗತಿಸಿದಂಥ ಸಂದರ್ಭದಲ್ಲಿ ಎಲ್ಲೆಲ್ಲ ಊರಲ್ಲಿರುವಂಥ ಬೇರೆ ಬೇರೆ ಕಡೆ ಇರುವಂಥ ಎಲ್ಲ ಮಹಾತ್ಮರು ಬಂದು ಅವರು ದರ್ಶನ ಮಾಡಿ ಹೋಗ್ತಿದ್ರು. 775 ವರ್ಷ ಬದುಕಿದ್ರು ಮಹಾತ್ಮರು, ದೊಡ್ಡವರು ಅಂತ, ಹಿರಿಯರು ಅಂತ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಿದ್ರಂತೆ. ಆ ಸಂದರ್ಭಕ್ಕೆ ನಾಗಲಿಂಗ ಸ್ವಾಮಿಗಳು ಆ ಹೊಸಳಿಗೆ ಹೋದಾಗ ಬೈತಾ ಹೋದ್ರಂತೆ ಹೊಸಳಿ ಬೂದಿ ಸ್ವಾಮಿಗಳಿಗೆ, ಜೀವಗಳ 775 ವರ್ಷ ಯಾಕೆ ಇದನ್ನ ನೀನು ಇಟ್ಕೊಂಡು ಕುಂತಿದ್ಯಾ? 4 ಜನಕ್ಕೆ ಇದರಿಂದ ಉಪಕಾರ ಆಗಬೇಕು. ದೇಹವನ್ನು ಈ ರೀತಿ ಹದ್ದಿನಾಗೆ ಬಚ್ಚಿಟ್ಕೊಂಡ್ರೆ ಏನಾಗತ್ತೆ? ಏನೋ ಪ್ರಯೋಜನ ಇಲ್ಲ, ಸಾಕು ದೇಹ ಬಿಡು ನೀನು ಅಂತಂದ್ರಂತೆ ಬೂದಿ ಸ್ವಾಮಿಗಳಿಗೆ. ಅವಾಗ ಬೂದಿ ಸ್ವಾಮಿಗಳು ಬೂದೀಶ್ವರು ಒಂದು ಮಾತು ಹೇಳ್ತಾರೆ ನಾಗಲಿಂಗ ಸ್ವಾಮಿಗಳಿಗೆ. ಏನಂತಂದರೆ, ಎಲ್ಲರದ್ದು ದರ್ಶನ ಆಗಿತ್ತು, ನಿಂದೊಬ್ಬ ದರ್ಶನ ಆಗಬೇಕಾಗಿತ್ತು, ಅದಕ್ಕಾದಿದ್ದೆ ನಾನು ಈ ದೇಹ ಬಿಡ್ತೀನಿ ಅಂತಂದು ಆ ಸಮಯಕ್ಕೆ ದೇಹವನ್ನು ಬಿಟ್ಟರು ಅಂತ ಅದು ಬರುತ್ತೆ. ಅಂದರೆ 775 ವರ್ಷ ತಪಸ್ಸು ಮಾಡಿದ್ದು ನಾಗಲಿಂಗ ಸ್ವಾಮಿಗಳು ಬರಬೇಕೆ ದರ್ಶನಕ್ಕಾಗಿ ಒಂದು ಈ ರೀತಿ ಅದು ಅರ್ಥವನ್ನು ಕೊಡುತ್ತೆ. ಈ ರೀತಿ ಅವರು ಮಹಾತ್ಮರಿಗೆ ಪರೀಕ್ಷೆಗಳನ್ನೆಲ್ಲ ಮಾಡಿದರು. ಹೀಗೆ ಬಹಳ ವಿಚಿತ್ರವಾದ ಪವಾಡಗಳನ್ನಂತರೂ ವಿಚಿತ್ರವಾಗಿ ಮಾಡಿದರು ನಾಗಲಿಂಗ ಸ್ವಾಮಿ. ಆ ನಂತರ ಬ್ರಿಟಿಷ್ ಆಡಳಿತ ಇದ್ದಾಗ ಆ ಬ್ರಿಟಿಷರಿಗೆ ಒಳ್ಳೆ ಪಾಠವನ್ನು ಕಲಿಸಿದ್ದಾರೆ ನಾಗಲಿಂಗ ಸ್ವಾಮಿ.